ಗೈಸ್, ಎಲ್ಲರಿಗೂ ನಮಸ್ತೆ. ಈ ಜಿನಿ ಮಳೆ ಬರುವಂತ ಸಮಯದಲ್ಲಿ ನಾನು ನಿಮ್ಗೆ ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಆ ರೆಸಿಪಿ ಏನಂತಂದ್ರೆ ಚಿಕನ್ ಹೂಕೋಸು ಫ್ರೈ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದು 1 kg ಚಿಕನ್, ಒಂದು 100 ಗ್ರಾಮ್ ಗ್ರೀನ್ ಚಿಲ್ಲಿ, ಒಂದು 3 ರಿಂದ 4 ಚಿಕ್ಕ ಈರುಳ್ಳಿ, ಅದಾದ್ಮೇಲೆ ಹೂಕೋಸು ನೋಡಿ, ಅರ್ಧ kg ಹೂಕೋಸು, ಒಂದು ಫುಲ್ ಹೂಕೋಸು ಬಿಸಿನೀರಲ್ಲಿ ಹಾಕಿ ತೊಳ್ಕೊಬೇಕು. ಅದಾದ್ಮೇಲೆ ಒಂದು 5-6 ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು, ಅರಿಶಿಣ, ಚಿಕನ್ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ ಹಾಗೂ 2 ಎಗ್ ಆ್ಯಡ್ ಮಾಡಬೇಕು. ಹೀಗೆ ಚಿಕನ್ಗೆ ಸ್ವಲ್ಪ ಅರಿಶಿಣ ಹಾಕಿ ನೀಟಾಗಿ ತೊಳಿಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಗ್ಯಾಸ್ ಒಲೆ ಹಚ್ಕೋಬೇಕು, ಒಂದು ಬಾಣಲಿ ಇಟ್ಕೋಬೇಕು, ಅದರಲ್ಲಿ 100 ಗ್ರಾಮ್ ಅಷ್ಟು ಆಯಿಲ್ ಹಾಕ್ಕೋಬೇಕು. ಅದಾದಮೇಲೆ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ, ಅದರಲ್ಲಿ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಚಿಲ್ಲಿ ಒಂದು 5 ನಿಮಿಷ ರೋಸ್ಟ್ ಆಗಲಿ ನೀಟಾಗಿ. ನೋಡಿ, ಇವಾಗ ಇದೊಂದು ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ ಕೂಡ ಸ್ವಲ್ಪ ಬಾಯ್ಲ್ ನೀಟಾಗಿ ರೋಸ್ಟ್ ಆಗಬೇಕು, ಬ್ರೌನ್ ಕಲರ್ ಬರೋ ಥರ. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಚಿಕನ್ ಹಾಕಬೇಕು. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಾಣಲಿ ಮುಚ್ಚಿ ರೋಸ್ಟ್ ಆಗೋಗ್ಬಿಡ್ಬೇಕು, ಬಾಯ್ಲ್ ಆಗಬೇಕು ನೀಟಾಗಿ. ಈಗ ಹೂಕೋಸು ಹಾಕಬೇಕು. ಹೂಕೋಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಗಾಯ್ಸ್. ನೀಟಾಗಿ ಬಿಸಿನೀರಲ್ಲಿ ಹಾಕಿ ತೊಳ್ಕೊಬೇಕು, ನೀಟಾಗಿ ಬಿಡಿಸ್ಬೇಕು. ಹೂಕೋಸು ಅಂದರೆ ಗೊತ್ತಲ್ಲ, ಗೋಬಿ ಮಾಡೋಕ್ಕೆ ಬಳಸ್ತಾರಲ್ಲ ಅದು. ನನಗೆ ಇದು ಆಲ್ ಟೈಮ್ ಫೇವ್ರೇಟ್ ರೆಸಿಪಿ. ಇದು ನನಗೆ ಯಾವಾಗಲೂ ತುಂಬ ಇಷ್ಟ ಅನ್ನೋ ಒಂದು ಫುಡ್ ಅಂತ ಅಂದರೆ ಇದು. ಮತ್ತು ಇದ್ರ ಜೊತೆ ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್. ನೀಟಾಗಿ ಮೇಲೆ ಕೆಳಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಡಬೇಕು, ಒಂದು 10 ನಿಮಿಷ. ನೋಡಿ ಗೈಸ್, ಆಲ್ಮೋಸ್ಟ್ ಸ್ವಲ್ಪ ಬಾಯ್ಲ್ ಆಗಿದೆ ನೀಟಾಗಿ. ಇವಾಗ ಮತ್ತೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸಾಲ್ಟ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಕಮ್ಮಿನೇ ಇರಲಿ ಗೈಸ್, ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬಾರ್ದು. ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಬೇಕು. 1 ಸ್ಪೂನ್ ಚಿಕನ್ ಮಸಾಲ, ನಾವು ಯೂಸ್ ಮಾಡೋದು ಮಾರುತಿ ಚಿಕನ್ ಮಸಾಲ. ಕೊರಿಯಾಂಡರ್ ಪೌಡರ್ 3 ಸ್ಪೂನ್ಸ್. ಇದನ್ನೆಲ್ಲ ಆ್ಯಡ್ ಮಾಡಿದರೆ ಸಕ್ಕತ್ತಾಗಿರುತ್ತೆ ಗಾಯ್ಸ್. ನೀಟಾಗಿ ಕಲಿಸ್ಕೋಬೇಕು. ಆಲ್ಮೋಸ್ಟ್ ಬಾಯ್ಲ್ ಆಗಿದೆ ಗಾಯ್ಸ್. ಆ್ಯಕ್ಚುಲಿ ಇದನ್ನು ನಾನೇ ಮಾಡ್ತೀನಿ ಅಂದೆ, ಆದರೆ ನಮ್ಮಮ್ಮ ಇವತ್ತು ನಾನು ಮಾಡ್ತೀನಿ, ನೀನು ಜಸ್ಟ್ ವಿಡಿಯೋ ಮಾಡ್ಕೊಂಡ್ರು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಒಂದು ಸ್ವಲ್ಪ ಕಲರ್ಗೋಸ್ಕರ ನೀವು ಚಿಲ್ಲಿ ಪೌಡರ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಗೈಸ್. ನೆಸೆಸಿಟಿ ಏನಿಲ್ಲ, ಮಾಡಲೇಬೇಕಂತ ಏನಿಲ್ಲ, ನಿಮ್ಗೆ ಬೇಕಿದ್ರೆ ಹಾಕ್ಕೋಬೋದು. ಇವಾಗ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ಕೋಬೇಕು ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್,
ಸೂಪರ್. ಬಾಯಿಲಂಗೆ ನೀರು ಉಳ್ತಾ ಇದೆ. ಇವಾಗೆಲ್ಲ ಮಿಕ್ಸ್ ಮಾಡಿದ್ವಿ. ಇವಾಗ 10 ನಿಮಿಷ ಅದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ರೆಡಿನೇ ಆಗ್ಬಿಡುತ್ತೆ ರೆಸಿಪಿ. ಲಾಸ್ಟ್ಗೆ ಇದಕ್ಕೆ 2 ಎಗ್ಸ್ ಆ್ಯಡ್ ಮಾಡಬೇಕು. ಮಿಕ್ಸ್ ಹಾಕ್ಬಿಟ್ರೆ ಸಖತ್ ಟೇಸ್ಟ್ ಬರುತ್ತೆ. ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಾಗಿ ಇನ್ನೊಂದು 5 ಮಿನಿಟ್ಸ್ಗೆ ಈ ರೆಸಿಪಿ ಫುಲ್ಲು ನೀಟಾಗಿ ರೆಡಿ ಆಗಿಬಿಡುತ್ತೆ ಗೈಸ್. ಫೈನಲ್ ಟಚ್ ಗೈಸ್. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕೆಳಗೆ ಇಳಿಸ್ಬಿಟ್ರೆ ಆಹಾ ಸೂಪರ್ ಆಗಿದೆ. ಈಗ ಇದನ್ನು ನಮ್ಮ ಅಪ್ಪ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಸೂಪರ್ ಆಗಿದೆ ನಿಜ, 100% ಸೂಪರ್. ಬೇಕಾದ್ರೆ ಟೇಸ್ಟ್ ನೋಡಿ. ಒಂದ್ಸತಿ ಟ್ರೈ ಮಾಡಕ್ಕೆ ಹೇಳ್ತಿದ್ರಾ ಎಲ್ಲರಿಗೂ? ಓಕೆ ಅಪ್ಪ, ಸೂಪರ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಎಲ್ಲರೂ ಈ ಜಿನಿ ಮಳೆ ಇಟ್ಕೊಳ್ಳೋ ಸಮಯದಲ್ಲಿ ಮಾಡ್ಕೊತಾ ಇರಿ. ಜೋಳದ ರೊಟ್ಟಿ ಜೊತೆ ಸೂಪರಾಗಿ ತಿಂತಾ ಇರಿ. ಚಪಾತಿ ಇದ್ರೂ ನಡೆಯುತ್ತೆ. ಸಖತ್ತಾಗಿರುತ್ತೆ ಗೈಸ್, ಸೂಪರ್.